ಶ್ರೀ ಪರಾಭವ ನಾಮ ಸಂವತ್ಸರ ದಕ್ಷಿಣಾಯಣ ಗ್ರೀಷ್ಮ ಋತು ಆಷಾಢ ಮಾಸ ಶುಕ್ಲಪಕ್ಷವಾಗಿದೆ. ಈ ದಿವಸ ಗುರುವಾರವಾಗಿರತಕ್ಕಂಥದ್ದು ನವಮಿ ತಿಥಿ ವಿಶಾಖ ನಕ್ಷತ್ರ. ಈ ದಿವಸ ಗುರುವಾರವಾಗಿರತಕ್ಕಂಥದ್ದು ನವಮಿ ತಿಥಿಯೂ ಇದೆ. ತುಂಬ ಪ್ರಶಸ್ತವಾದದ್ದು ದುರ್ಗಾರಾಧನೆಗೆ. ಈ ಆಷಾಢ ಮಾಸದ ಶುಕ್ಲ ನವಮಿ ದುರ್ಗಾ ಪೂಜೆಗೆ ಪ್ರಶಸ್ತವಾದದ್ದು ಅಂತ ನಿರ್ಣಯ ಸಿಂಧು ಇತ್ಯಾದಿಗಳಲ್ಲಿ ನಾವು ಕಾಣ್ತೀವಿ. ಪ್ರತಿ ದಿವಸವೂ ಒಂದಲ್ಲ ಒಂದು ವಿಶೇಷ ಇದೆ. ಆಷಾಢದಲ್ಲೂ ಕೂಡ ನಾವು ಏಕಾದಶಿಯಿಂದ ಗಮನಿಸ್ಕೊಂಡ್ವಲ್ಲ. ಈ ದಿವಸ ದುರ್ಗಾರಾಧನೆ, ದುರ್ಗಾ ಸನ್ನಿಧಾನಗಳಲ್ಲಿ ಮಾಡಿಸುವಂಥ ಪೂಜೆ, ದುರ್ಗಾ ಸ್ತುತಿ, ದುರ್ಗಾ ಸೂಕ್ತ ಪಾರಾಯಣಗಳನ್ನು ಮಾಡಿಸ್ತಕ್ಕಂಥದ್ದು, ಇವುಗಳಿಂದ ನಮಗೆ ಅಂತರಂಗದಲ್ಲಿ ಒಂದು ಬಲ ಬರುತ್ತೆ. ದುರ್ಗಾ ಅಂದರೆ ಕ್ಲಿಷ್ಟವಾದದ್ದು ಅಂತ. ಮನುಷ್ಯ ಪ್ರತಿ ದಿವಸ ಒಂದಲ್ಲ ಒಂದು ಯಾವುದೋ ಒಂದು ಸಂದರ್ಭ, ಅಂಥದ್ದೊಂದು ದುರ್ಗಮವಾದ ಸಂದರ್ಭ ಅಂತೀವ, ಅಂಥ ಕಠಿಣ ಸಂದರ್ಭಗಳನ್ನು ಎದುರಿಸ್ತಾ ಇರ್ತಾನೆ. ಪ್ರತಿಯೊಬ್ಬ ಮನುಷ್ಯನಿಗೂ ಇದು ಬೇರೆ ಬೇರೆ ರೀತಿಯಲ್ಲಿ, ಒಬ್ಬರಿಗೆ ಮಾನಸಿಕವಾಗಿ ಆಗಿರಬಹುದು, ಒಬ್ಬರಿಗೆ ಆರೋಗ್ಯದ ದೃಷ್ಟಿಯಿಂದ ದೈಹಿಕವಾಗಿ ಆಗಿರಬಹುದು. ಸಾಮಾನ್ಯವಾಗಿ ಹೀಗೆ ಆದಿವ್ಯಾಧಿ ಅಂತೀವಲ್ಲ, ಇದು ರೋಗವೇ. ಮನಸ್ಸಿಗೆ ಬಂದ ಭಯವನ್ನು ನಿವಾರಣೆಗೊಳಿಸಲಿಕ್ಕಿರುವ ಏಕೈಕ ದಿವ್ಯ ಸಾಧನ ಅಂದರೆ ದುರ್ಗಾರಾಧನೆ. ದುರ್ಗಾ ಸೂಕ್ತ ಪಾರಾಯಣ ಮಾಡ್ತಕ್ಕಂಥದ್ದು, ದುರ್ಗಾ ಸನ್ನಿಧಾನಗಳಲ್ಲಿ ಅಭಿಷೇಕ ಇತ್ಯಾದಿಗಳನ್ನು ಮಾಡಿಸಿ ಆ ತೀರ್ಥ ಯಾವುದಿದೆ, ಮಂತ್ರ ಜಲ ಯಾವುದಿದೆ, ಅದರಲ್ಲಿ ದುರ್ಗಾಶಕ್ತಿಯ ಒಂದು ಆವಿರ್ಭಾವ ಆಗಿರುತ್ತೆ. ನೀವು ಅಭಿಷೇಕ ಮಾಡಿಸುವಾಗ ಸುಮ್ಮನೆ ದೇವಸ್ಥಾನಕ್ಕೆ ಹೋಗಬೇಡಿ. ಹೋಗಿ ಅಲ್ಲಿ ಆ ಅಭಿಷೇಕದಲ್ಲಿ ಆಗ್ತಕ್ಕಂತಹ ಮಂತ್ರವನ್ನು, ಆ ಸೂಕ್ತಗಳಲ್ಲಿ ಆ ಮಂತ್ರ ಅಭಿಷೇಚನ ಆಗುತ್ತೆ. ಆ ಮಂತ್ರ ತೀರ್ಥ ಯಾವುದಿದೆ ಅದನ್ನು ನೀವು ಕೈಗೆ ತೆಗೆದುಕೊಂಡು, ಕಣ್ಣಿಗೆ ಒತ್ತುಕೊಂಡು ನೀವು ಪ್ರಸಾದ ಅದನ್ನು ತೀರ್ಥ ತೆಗೆದುಕೊಂಡ್ರೆ ನಿಮ್ಮ ಒಳಗೆ ಆ ಹೃದಯದಲ್ಲಿ ಅದು ಇಳಿದು ರಕ್ತವಾಗಿ ಬುದ್ಧಿಗೆ ಅದು ವಿಶೇಷವಾದ ಬಲವನ್ನು ತಂದುಕೊಡುತ್ತೆ. ವಸ್ತುತಃ ನಮಗೆ ಬಲ ಎಲ್ಲಿದು ಅಂದರೆ ಶರೀರದ ಬಲ ಬೇರೆ, ಬೌದ್ಧಿಕವಾದ ಮಾನಸಿಕ ಬಲ ಇದೆಯಲ್ಲ, ಅದು ಬಹಳ ಬಹಳ ಮುಖ್ಯ. ಸಂದರ್ಭಗಳನ್ನು ಎದುರಿಸಬೇಕಾಗಿದ್ದರೆ, ಸಂದರ್ಭಗಳನ್ನು ದಾಟಬೇಕಾಗಿದ್ದರೆ ಎಷ್ಟೋ ಬಾರಿ ಕ್ಲಿಷ್ಟವಾದ ಸಂದರ್ಭಗಳು ಎದುರಾಗುತ್ತೆ. ಯಾವುದೋ ಒಂದು ಕಂಟಕ ಬಂದು ನಮ್ಮ ಎದುರಿಗೆ ನಿಂತ್ಕೊಳ್ಳುತ್ತೆ. ಬಗೆಹರಿಸೋದು ಹೇಗೆ, ಅದು ಬಹಳ ಮುಖ್ಯವಾಗಿ ಎದೆಯಲ್ಲಿ ಒಂಥರ ಕಂಪನ ಅಂತೀವಲ್ಲ, ಅದು ಉಂಟಾಗತ್ತೆ. ಅದರಿಂದ ಬಿಡಿಸ್ಕೊಳ್ಬೇಕು. ಅದಕ್ಕೆ ಬಲವಾದ ಊರುಗೋಲು ಯಾವುದು ಅಂದರೆ ದುರ್ಗಾರಾಧನೆ. ಹೀಗಾಗಿ ಈ ನವಮಿ ದಿವಸ, ಗುರುವಾರವೂ ಅತ್ಯಂತ ಶ್ರೇಷ್ಠವಾದ ವಾರ, ನವಮಿ ಬಂದಿದೆ. ಹೀಗಾಗಿ ನಿಮಗೆ ದುರ್ಗಾ ಸಪ್ತಶತಿ ಪಾರಾಯಣ ಬಂದರೆ ತುಂಬ ಒಳ್ಳೆಯದು. ಅದು ಸ್ವಲ್ಪ ಕ್ಲಿಷ್ಟವಾಗಿದೆ, ಕೇಳಿಸ್ಕೊಂಡ್ರೆ ಇನ್ನೂ ತುಂಬ ಒಳ್ಳೆಯದು. ಅದಾಗಿಲ್ಲ ಅಂದರೆ ದುರ್ಗಾ ಸ್ತುತಿಗಳನ್ನು ಹೇಳ್ಕೊಳ್ತಕ್ಕಂಥದ್ದು, ಆಪದುದ್ಧರಣ ಸ್ತೋತ್ರ ಇದೆಯಲ್ಲ, ಅದು ಆಪತ್ತಿನಿಂದ ಉದ್ಧರಿಸ್ತಕ್ಕಂಥದ್ದೇ ಆಗಿದೆ. ಹೀಗಾಗಿ ಅದನ್ನು ತಾವು ಮಾಡಬಹುದು. ದುರ್ಗಾ ಸ್ತೋತ್ರಗಳೇ ಸಾಕಷ್ಟಿದ್ದಾವೆ. ಅಂತೂ ಈ ದಿವಸ ಒಂದು 20 ನಿಮಿಷಗಳ ಕಾಲ ನಿಮ್ಮ ಮನೆಯಲ್ಲೋ ಅಥವಾ ದುರ್ಗಾ ಸನ್ನಿಧಾನದಲ್ಲೋ ಎಲ್ಲಾದರೂ ಸರಿ ಅಲ್ಲಿ ಕೂತ್ಕೊಂಡು ಆ ದುರ್ಗೆಗೆ ಸಂಬಂಧಿಸಿರ್ತಕ್ಕಂತಹ ಮಂತ್ರಗಳನ್ನು ಹೇಳ್ಕೊಳ್ತಕ್ಕಂಥದ್ದು. ದುರ್ಗಾ ಸಪ್ತಶತಿಯಲ್ಲಿ ಬರ್ತಕ್ಕಂಥ ಭಯಭ್ಯಸ್ತ್ರಾಹಿನೋ ದೇವಿ ದುರ್ಗಾದೇವಿ ನಮೋಸ್ತುತೆ ಇದೆಯಲ್ಲ, ಆ ಮಂತ್ರ ಹೇಳಿಕೊಂಡ್ರೂ ಸಾಕಾಗುತ್ತೆ. ಈ ದಿವಸ ತಪ್ಪದೆ ಅಂತೂ ಅದನ್ನು ಮಾಡಿ. ನೀವು ಕಷ್ಟದಿಂದಲೋ, ಸಂಕಟದಿಂದಲೋ, ಅಂಜಿಕೆಯಿಂದಲೋ ಪಾರಾಗಬೇಕಾಗಿದ್ದರೆ, ಒಬ್ಬ ವಿದ್ಯಾರ್ಥಿಗೆ ಎಕ್ಸಾಮಿನ ಭಯ ಇರುತ್ತೆ, ಒಬ್ಬ ಉದ್ಯೋಗಿಗೆ ಅಲ್ಲಿ ಬರತಕ್ಕಂಥ ಯಾವುದೋ ಟಾಸ್ಕ್ ಅದನ್ನು ನಿವಾರಣೆ ಮಾಡಿಕೊಳ್ಬೇಕಾದ ಭಯ ಇರುತ್ತೆ. ಹೀಗಾಗಿ ಯಾರಿಗೆ ಯಾವ್ಯಾವ ರೀತಿಯ ಭಯ ಇದೆಯೋ ಎಲ್ಲ ಭಯಕ್ಕೂ ಒಂದೇ ಮಂತ್ರ, ಅದು ದುರ್ಗಾ ಮಂತ್ರ. ಆ ಮಂತ್ರವನ್ನು ನಾವು ಈ ದಿವಸ ಗಮನಿಸೋಣ. ಈ ಮಂತ್ರ ನೀವು ಹೇಳ್ಕೊಳ್ಳಿ. ಆ ಮಂತ್ರಕ್ಕೆ ಒಂದು ವಿಶೇಷ ಶಕ್ತಿ ಇದೆ. ಅದನ್ನು ಅನುಸಂಧಾನ ಹೃದಯದಿಂದ ಮಾಡಬೇಕು. ಸುಮ್ಮನೆ ಏನೋ ನಾನು ಹೇಳ್ಕೊಂಡೆ ಅಂತಂದರೆ ಆ ಫಲ ನಿಮಗೆ ಸಿಗೋದಿಲ್ಲ. ಹೇಗೆ ಹೇಳ್ಕೊಳ್ಬೇಕು ಅಂತಂದರೆ ಹೃದಯದೊಳಗೆ ನಿಮಗೆ ಅದು ಯಾವ ಮಂತ್ರ ಇದೆ ಆ ಮಂತ್ರ ಹೃದಯದಲ್ಲಿ ನೆಡಬೇಕು. ಸಸಿಯನ್ನು ನೆಡುವಾಗ ಒಬ್ಬ ರೈತರನ್ನು ಗಮನಿಸಿ, ಅದನ್ನು ನೆಡುವಾಗ ಎಷ್ಟು ಭಕ್ತಿ ಪ್ರೀತಿ ಇರುತ್ತೆ ಅಂದರೆ ಭೂತಾಯಿಗೆ ಇದು ನೆಟ್ಟದ್ದು ಫಲವಾಗಬೇಕು ಅಂತಕ್ಕಂಥ ಆ ಪ್ರೀತಿ, ಹೃದಯದ ಪ್ರೀತಿ, ಆ ರೀತಿಯಲ್ಲಿ ಮಂತ್ರವನ್ನು ಹೃದಯದಲ್ಲಿ ನಾಟಬೇಕು. ಅದು ನಿಮ್ಮೊಳಗೆ ಮೊಳೆತು ಬೆಳೆತು ಬಹಳ ಒಂದು ಬಲವಾದ ಭದ್ರವಾದ ಒಂದು ಕವಚ ನಿರ್ಮಾಣ ಮಾಡುತ್ತೆ. ಅದರ ಮುಂದೆ ಯಾವ ಸಮಸ್ಯೆಗಳು ನಿಮ್ಮನ್ನು ಕಾಡೋದಿಲ್ಲ. ಅಂಥದ್ದೊಂದು ವಿಶೇಷವಾದ ಮಂತ್ರ ಈ ದಿವಸ ಹೇಳ್ಕೊಳ್ಳಿ, ಗಮನಿಸಿ. ಸರ್ವಸ್ವರೂಪೇ ಸರ್ವೇಶೇ ಸರ್ವಶಕ್ತಿ ಸಮನ್ವಿತೆ ಭಯೇಭ್ಯಸ್ತ್ರಾಹಿನೋ ದೇವಿ ದುರ್ಗಾದೇವಿ ನಮೋಸ್ತುತೆ. ಇದು ದುರ್ಗೆಯ ಮಂತ್ರ, ಭಯ ನಿವಾರಣೆಯ ಮಂತ್ರ. ಇದನ್ನು ನೀವು ಈ ದಿವಸ ಈ ನವಮಿ ಇರೋದರಿಂದ, ಆಷಾಢ ನವಮಿ ಇರೋದರಿಂದ
ಇದು ತುಂಬ ತುಂಬ ವಿಶೇಷವಾದ ಫಲ ತಂದು ಕೊಡುತ್ತೆ. ಇದನ್ನು ತಪ್ಪದೇ ಈ ದಿವಸ ಎಷ್ಟು ಬಾರಿ, ಕನಿಷ್ಠ 28 ಬಾರಿ ಮಾಡಿ. ವಸ್ತುತಃ ಕನಿಷ್ಠಕ್ಕೆ ಹೋಗಬೇಡಿ, ಗರಿಷ್ಠ 108, 1008 ಮಾಡೋರು ಮಾಡಲಿ, ತುಂಬ ಒಳ್ಳೆಯದು. ಈ ಮಂತ್ರ ಹೇಳ್ಕೊಳ್ಳೋದ್ರಿಂದ ನೀವು ಯಾವುದೋ ಒಂದು ಕೋರ್ಟು ಕಚೇರಿಯ ಜಗಳ ಅಥವಾ ಇನ್ಯಾವುದೋ ಒಂದು ಪ್ರಮಾದ ಅಥವಾ ಇನ್ಯಾವುದೋ ಸೈಟು ಗೃಹ ಇಂಥದ್ದೊಂದು ಇರುತ್ತಲ್ಲ, ಆ ರೀತಿಯ ತೊಡಕುಗಳನ್ನು ಬಿಡಿಸ್ಕೊಳ್ಳೋದ್ರಿಂದ ಅಥವಾ ಇನ್ಯಾವುದೋ ಸಂಸಾರದ ವ್ಯೂಹ, ಆ ಕಷ್ಟ ಅಂತೂ ಆ ಕ್ಲಿಷ್ಟ ವ್ಯೂಹಕ್ಕೆ ಸಿಕ್ಕಾಕ್ಕೊಂಡಿರ್ತಕ್ಕಂಥವ್ರು ಯಾರಾದರೂ ಆಗಬಹುದು, ಅಥವಾ ಇನ್ಯಾವುದೋ ಒಂದು ರೋಗ ಭಯ ಇಂಥದ್ದಿದೆ ಅಂತ ಅದು ರಿಸಲ್ಟ್ ಬಂದುಬಿಟ್ರೆ, ನಮಗೆ ಬ್ಲಡ್ ರಿಪೋರ್ಟ್ ಇನ್ನೇನೋ ರಿಪೋರ್ಟ್ ಬಂದುಬಿಟ್ರೆ ಅದು ಉಂಟು ಮಾಡೋ ಕಂಪನ ಕಷ್ಟ. ಹಾಗೆ ಅವುಗಳೆಲ್ಲ ನಿಮಗೆ ಕಾಡ್ತಾ ಇದ್ದರೆ ನೋಡಿ, ಈ ಮಂತ್ರ ಹೇಳ್ಕೊಳ್ಳಿ. ಮಂತ್ರದಲ್ಲಿ ಅದು ಔಷಧಿ. ಅದನ್ನು ಹೇಳ್ಕೊಳ್ಳೋದ್ರಿಂದ ನೀವು ನಿಸ್ಸಂಶಯವಾಗಿ ಇದನ್ನು ದಾಡ್ತೀರ. ನಂಬಿಕೆಯಿಂದ, ವಿಶ್ವಾಸದಿಂದ ಹೇಳ್ಕೊಳ್ಬೇಕು. ಹೇಳಿ, ಒಳ್ಳೆಯದಾಗಲಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.